2025ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾಗಣಪತಿಯನ್ನ ನೆನೆಸಿಕೊಳ್ಳುತ್ತಾ ಈ ಒಂದು ಪುಣ್ಯವಾದ ಈ ಸನ್ನಿಧಾನದಲ್ಲಿ ಸುಮಾರು 15 ವರ್ಷಗಳಿಂದ ನಾವು ಈ ಕಲಾ ವಿಕಸನ ಶಿಬಿರವನ್ನ ಮಾಡ್ತಾ ಬಂದಿದ್ದೀವಿ. ಈ ವರ್ಷ 15ನೇ ವರ್ಷ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಈಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅವರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ರತಿ ಬಾರಿ ನಾವು ಬೇಸಿಗೆ ಶಿಬಿರವನ್ನ ಮಾಡಿದಾಗ ನಮ್ಮ ನಾಡಿನಲ್ಲಿ ಹೆಸರು ಮಾಡಿರ್ತಕ್ಕಂತಹ ಮಹನೀಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಯುವುದು ರೂಢಿ. ಆ ಜವಾಬ್ದಾರಿಯನ್ನ ನಾವು ನಮ್ಮ ಸಿದ್ಧಿಗಣಪತಿ ದೇವಾಲಯದ ಅಧ್ಯಕ್ಷರಿಗೆ ವಹಿಸಿಬಿಡ್ತೇವೆ. ಅವರೇ ನೋಡಿ ಅಂತಹ ಅತಿಥಿಗಳನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೀತಾರೆ. ಇವತ್ತು ನಮ್ಮೊಂದಿಗೆ ಸಾಹಿತಿಗಳಾದಂತಹ ಶ್ರೀಯುತ MR ದತ್ತಾತ್ರಿ ಅವರು ಆಗಮಿಸಿದ್ದಾರೆ. ಅವರನ್ನ ನಾನು ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇನೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಸಿದ್ಧಿಗಣಪತಿ ದೇವಾಲಯದ ಅಧ್ಯಕ್ಷರಾದಂತಹ ಶ್ರೀಯುತ ಸಚ್ಚಿದಾನಂದ ಮೂರ್ತಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಕಲಾಕದಂಬದ ಗೌರವ ಅಧ್ಯಕ್ಷರಾದಂತಹ ದೇವರಾಜ ಕರಪ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಕರಬರು. ಹಾಗೆ ಕಲಾಕದಂಬದ ನಿರ್ದೇಶಕರು ಡಾಕ್ಟರ್ ರಾಧಾಕೃಷ್ಣ ಹುರಾಳ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಚಪ್ಪಾಳೆ ಬರಬೇಕು, ಯಾಕಂದ್ರೆ ಎಲ್ಲ ಪೇರೆಂಟ್ ಆಗುತ್ತೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ನಾನು ಹೃದಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರು ಶ್ರೀಯುತ MR ದತ್ತಾತ್ರಿ ಅವರು. ಸಾಹಿತಿಗಳು, ಬರಹಗಾರರು, ಕಾದಂಬರಿಕಾರರು, ಅಂಕಣಕಾರರು, ಹೀಗೆ ಅನುವಾದಕರು ಕೂಡ ಆಗಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಇವರು ಪಡೆದಿದ್ದಾರೆ. ಭಾರತದ ಹಾಗೂ ವಿದೇಶಗಳಲ್ಲೂ ಕೂಡ ಅನೇಕ ಕಂಪನಿಗಳಿಗೆ ಅಡ್ವೈಸರ್ ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸಾಹಿತ್ಯ, ತತ್ವಶಾಸ್ತ್ರ ಹಾಗೂ ಪ್ರವಾಸ ಇವರ ಅಚ್ಚುಮೆಚ್ಚಿನ ಒಂದು ವಿಷಯ. ಅಲೆಮಾರಿ ಕನಸುಗಳು ಎನ್ನುವಂತಹ ಕವನ ಸಂಕಲನ, ದ್ವೀಪವು ಬಯಸಿ ಎನ್ನುವಂತಹ ಕಾದಂಬರಿ, ಮುಸುಕು ಬೆಟ್ಟದ ದಾರಿ, ವಿಶಾಲಬಾಯಿ ಪತ್ರ, ಹಲವಾರು ಕಾದಂಬರಿಗಳನ್ನ ಇವರು ರಚಿಸಿದ್ದಾರೆ. ಹಾಮಾನಾಯಕ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ, ಡಾಕ್ಟರ್ ನರಹಳ್ಳಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗೂ ಕೂಡ ಭಾಜನರಾದಂತಹ ಶ್ರೀಯುತ ದತ್ತಾತ್ರಿ ಅವರು ಚಿಕ್ಕಸಂದ್ರದಲ್ಲೇ ಇರುವಂತಹುದು ನಮ್ಮ ಬಡಾವಣೆಗಳು ಅನ್ನುವುದು ತುಂಬಾ ಸಂತೋಷಕರ ವಿಷಯ. ಅವರ ಒಂದೆರಡು ಮಾತುಗಳನ್ನ ನಾವು ಕೇಳೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ದಿನ ಈ ಅದ್ಭುತ ಕಾರ್ಯಕ್ರಮದ ಮಧ್ಯೆ ನಿಮ್ಗಳ ಜೊತೆ ಇರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ಆಗಲೇ ಹೇಳಿದ್ರು, ನಾನು ಇದೇ ಬಡಾವಣೆಯನ್ನು ಎರಡು ರಸ್ತೆಗಳ ಆಚೆ ನನ್ನ ಮನೆ. ಹಾಗಾಗಿ ಇದೇ ಬಡಾವಣೆಯಾಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವ ಉಪಾಸನಾ ಮೋಹನ್ ಅವರನ್ನ ಬಹಳ ಸಂತೋಷದಿಂದ ಸ್ವಾಗತಿಸ್ತೀನಿ. ಅವರು ಸಾಹಿತ್ಯ ಮತ್ತೆ ಸಂಗೀತದ ನಡುವೆ ಕೊಂಡಿಯಾಗಿರೋರು. ಹಾಗಾಗಿ ಅವರು ಸಾಹಿತ್ಯದ ಜಗತ್ತಿಗೂ ಪರಿಚಿತ ಮತ್ತು ಸಂಗೀತದ ಜಗತ್ತಿಗೂ ಪರಿಚಿತ. ಮತ್ತೆ ಜೊತೆಯಲ್ಲಿ ಇವತ್ತು ನಮ್ಮ ಈ ಬಡಾವಣೆಯ ಸಕ್ರಿಯರಾಗಿರುವ ಮತ್ತು ಇಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಅವರಿಲ್ಲದಿದ್ದರೆ ಆಗದೇ ಇಲ್ಲ ಎನ್ನುವಂತಹ ಪರಿಸ್ಥಿತಿಯ ಸಚ್ಚಿದಾನಂದ ಮೂರ್ತಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೆ ಇತರರಿಗೂ ಕೂಡ ಆಯೋಜಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾಗ ನಿಮ್ಮ ಜೊತೆ ಹಲವು ವಿಚಾರಗಳನ್ನು ನಾನು ಹಂಚ್ಕೋಬೇಕು ಅಂತ ಅನಿಸ್ತು. ಒಂದು, ಬಹಳ ಯಶಸ್ವಿ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ. ಇದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನೋದು ನಮಗೆಲ್ಲ ಖಂಡಿತ ಗೊತ್ತಾಗುತ್ತೆ. ಮತ್ತೆ ಮತ್ತೊಂದು ವಿಚಾರ ಅಂದ್ರೆ, ನಮ್ಮ ಮಕ್ಕಳಿಗೆ
ನಾವು ಕಲಾ ಪ್ರಕಾರಗಳನ್ನು ಬಹಳ ಚಿಕ್ಕ ವಯಸ್ಸಿಗೆ ಅವರಿಗೆ ನಾವು ಪರಿಚಯ ಮಾಡ್ತೇವೆ. ಅದು ಏನಕ್ಕೆ ಅದಕ್ಕೆ ಅನೇಕ ಕಾರಣಗಳಿವೆ. ಅದಕ್ಕೆ ಸೈಂಟಿಫಿಕ್ ಆದ ಕಾರಣಗಳು ಕೂಡ ಇವೆ. ಒಂದು, ಈಗ ನೋಡಿ, ಆ ಮಕ್ಕಳ ಯಾವಕ್ಕೂ ಸಂಕೋಚ ಇರಲಿಲ್ಲ. ಒಂದು ಡೈಲಾಗ್ ತಪ್ಪಿದ್ರೆ ತಪ್ಪು, ಅದರಲ್ಲಿ ಏನು. ಮತ್ತೆ ಕಲಾ ಪ್ರಕಾರಗಳು ಪ್ರತಿಯೊಂದು ಅವೇ 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 ಮಕ್ಕಳು ಹಾಡು ಹೇಳೋದು, ಅವೇ ಮಕ್ಕಳು ನೃತ್ಯ ಮಾಡೋದು, ಅವೇ ಮಕ್ಕಳು ನಾಟಕದ ಡೈಲಾಗ್ ಹೇಳೋದು, ಯಕ್ಷಗಾನ ಮಾಡೋದು ಅದ್ಭುತವಾಗಿ. ಅಂದರೆ ಎಲ್ಲ ಕಲಾ ಪ್ರಕಾರಗಳನ್ನು ಪ್ರಯತ್ನಿಸಿದೆ, ಬಹಳಷ್ಟು ಕಲೆಗಳನ್ನು ಪ್ರಯತ್ನಿಸಿದೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಒಂದು ನಮ್ಮ 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 ಜೀವನದ ಒಂದು ವಿಪರ್ಯಾಸ ಏನು ಗೊತ್ತಾ, ನಮ್ಮಲ್ಲಿ ಏನು ಪ್ರತಿಭೆ ಇದೆ ಎನ್ನುವುದು ಬಹಳಷ್ಟು ಬಾರಿ ನಮಗೆ ಕೊನೆ ತನಕ ಗೊತ್ತಾಗೋದು. ಒಂದು ಬಹಳಷ್ಟು ಜನ ಇದು ನಿಜಕ್ಕೂ ಇದು ಸ್ಟಡಿಗಳಲ್ಲಿ ಬಂದಿರುವಂಥ ವಿಚಾರ. ಅಂದ್ರೆ ನಮ್ಮ ಕೋರ್ ಟ್ಯಾಲೆಂಟ್ ಏನಿದೆ ಅಂತ ನಾವು ತಿಳ್ಕೊಳ್ಳೋದ್ರೊಳಗೆ ನಮ್ಮ ವಯಸ್ಸು ಮುಗಿದವ್ರು ಬರ್ತಾರೆ. ಹಾಗಿರುವಾಗ ಈ ಪ್ರಯತ್ನಗಳು ಬಹಳ ಮುಖ್ಯ. ಅಂದ್ರೆ ಮಕ್ಕಳಿಗೆ ಅವರ ಚಿಕ್ಕ ವಯಸ್ಸಿನಲ್ಲೇ ಈ ಕಲಾ ಪ್ರಕಾರಗಳನ್ನ ನಾವು ಪರಿಚಯ ಮಾಡಿ ಮುಂದೆ ಅವಕ್ಕೆ ಹೌದು ನನಗೆ ಹಾಡೋದ್ರಲ್ಲಿ ಆಸಕ್ತಿ ಇದೆ ಅಂತ, ನೃತ್ಯದಲ್ಲಿ ಆಸಕ್ತಿ ಕಂಡುಕೊಳ್ಳೋದು ಮುಖ್ಯ. ಎಷ್ಟೋ ವರ್ಷಗಳು ಬಿಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ. ಉದಾಹರಣೆ, ನೀವೆಲ್ಲ MK ಇಂದಿರಾ ಅವರ ಹೆಸರು ಕೇಳಿರ್ಬೋದು. ಬಹಳಷ್ಟು ಜನ ಅದ್ಭುತವಾದ ಲೇಖಕ. ಅವರಿಗೆ ತಾನೊಬ್ಬರು ಕಾದಂಬರಕಾರ್ತಿ ಅಂತ ಹೇಳಿ ಗೊತ್ತಾಗಿದ್ದು ಅವ್ರು ಹೆಚ್ಚು ಕಡಿಮೆ ಅವರು 50 ವಯಸ್ಸಿದೆ. ಅಂದ್ರೆ ಅಷ್ಟು ವರ್ಷ ಅವರಿಗೆ ಅನಿಸಿರ್ಲಿಲ್ಲ, ಅವ್ರಿಗೆ ಗೊತ್ತಾಗಿರಲಿಲ್ಲ. ಆಮೇಲೆ ಅವರು ಅದ್ಭುತವಾಗಿ ಬರೋದು. ಮುಂದೆ ಅವರು ಬದುಕಿದ್ದು 77 ವರ್ಷ. ಅಂದ್ರೆ ಮುಂದಿನ 25 ವರ್ಷದಲ್ಲಿ ಅವರು 50 ಪುಸ್ತಕಕ್ಕಿಂತಲೂ ಹೆಚ್ಚಿಗೆ ಬರೋದು. ಪಣಿಯಮ್ಮ, ಗೆಜೆ ಪೂಜೆ ಎಲ್ಲ ಕೇಳಿದ್ರು ನಾನು. ಹಾಗೆ ಮತ್ತೆ ಅಮೆರಿಕಾದಲ್ಲಿ ಒಬ್ಬರು ವಿಲಿಯಂ ಸ್ಟಫರ್ಡ್ ಅಂತ ಹೇಳಿ ಒಬ್ಬ ಅದ್ಭುತವಾದ ಕವಿ. ಅವರು ಸೈನಿಕ ಕೂಡ ಆಯಿತು, ಯುದ್ಧಗಳಿಗೆ ಹೋಗ್ಬಂದು ಬಗೆಯಲ್ವಾಗೆಲ್ಲ ಹೋಗ್ಬಂದಿದ್ರು. ಅವರಿಗೆ ತಾನೊಬ್ಬ ಕವಿ ಅಂತ ಗೊತ್ತಾಗಿದ್ದು ಅವರ 60ನೇ ವಯಸ್ಸು. ಆಮೇಲೆ ಅವ್ರು ಬಂದಿದ್ದೆಲ್ಲ ಚಿನ್ನ ಅದ್ಭುತವಾದ. ಆದರೆ ಅಷ್ಟು ವರ್ಷ ಅವರಿಗೆ ಕಂಡುಕೊಳ್ಳೋದಕ್ಕಾಯ್ತು. ಅದರ ಇನ್ನೊಂದು ಮುಖ ಅಂದ್ರೆ ಇನ್ನೊಂದು ಸೈಡಲ್ಲಿ ಕೆಲವರು ಅದೃಷ್ಟವಂತರಿದ್ದಾರೆ. ಅವರನ್ನು ನಾವು ಚೈಲ್ಡ್ ಪ್ರಾಡಕ್ಟಿಂಗ್ಸ್ ಅಂತೀವಿ ನೋಡಿ. ಅಂದ್ರೆ ಅವರಿಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗುತ್ತೆ ನನ್ನಲ್ಲಿ ಏನು ಪ್ರತಿಭೆ ಇದೆ. ಉದಾಹರಣೆಗೆ ಪಿಕಾಸೋ ಕೇಳಿದ್ರು, ಚಿತ್ರಕಾರ ಪಿಕಾಸೋಗೆ ಅವನ 3ನೇ ವಯಸ್ಸಲ್ಲಿ ಗೊತ್ತಾಗುತ್ತೆ. ಮಜಾಕ್ ಕೇಳಿರ್ಬೋದು. ಈ ಪಾಶ್ಚಿಮಾತ್ಯ ಸಂಗೀತದ ಪಿತಾಮಹ ಅವನು 5ನೇ ವರ್ಷಕ್ಕೆ ಮಾಡಿದ ಕಂಪೋಸಿಷನ್ ಎಷ್ಟೆಷ್ಟೋ ವರ್ಷಗಳ ಅನುಭವ ಇರೋರಿಗೂ ಕೂಡ ಅದನ್ನು ಮೀರಿಸೋ ಹಾಕಿದ್ದಾರೆ. ಅಲ್ಲ, ಪ್ರಾಡಜಿಗಳು. ನಮ್ಮ ಲತಾ ಮಂಗೇಶ್ಕರ್ ಇದ್ದರು 5ನೇ ವರ್ಷಕ್ಕೆ ಅವ್ರು ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೀಗೆ ಇದೊಂದು ಎಕ್ಸ್ಟ್ರೀಮ್. ಆದರೆ ಈ ಮಧ್ಯ ಇದೀವಿ ನೋಡಿ, ನಮಗೆ ಈ ಥರದ ಬೆಂಬಲ ಇದೆ. ಅಂದರೆ ನಮ್ಮಲ್ಲಿರುವ ಪ್ರತಿಭೆ ಹುದುಗಿರುತ್ತೆ. ಆ ಪ್ರತಿಭೆಯನ್ನ ಕಂಡುಕೊಳ್ಳೋದಕ್ಕೆ, ಅಂದ್ರೆ ಆ ಪ್ರತಿಭೆಯನ್ನ ಬರೀ ಜಗತ್ತಿಗೆ ತೋರಿಸೋದಕ್ಕಷ್ಟೇ ಅಲ್ಲ, ನನಗೆ ನಾನೇ ನನ್ನಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಸಹಾಯ. ಇಂಥ ಕಲಾ ಶಿಬಿರಗಳು ಮತ್ತೆ ಮಾರ್ಗದರ್ಶಕರು, ಮುರಳೀಧರವರು ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ದಾರೆ, ಬಹಳ ಖುಷಿ ಆಯಿತು. ಮಾರ್ಗದರ್ಶಕರು ಮತ್ತೆ ಜೊತೆಗೆ ಪೋಷಕರು, ಅದು ಬಹಳ ದೊಡ್ಡ ವಿಚಾರ. ಅದು ಅದರ ಜೊತೆಗೆ ಒಂದು ಪರಿಸರ, ಒಂದು ಸಾಂಸ್ಕೃತಿಕ ಪರಿಸರ. ಇವತ್ತು ನೋಡಿ, ಇವತ್ತು ಈ ವೇದಿಕೆ, ಈ ಮಕ್ಕಳನ್ನ ಗುರುತಿಸೋದಕ್ಕೋಸ್ಕರನೇ ಇವತ್ತು ಈ ವೇದಿಕೆ ಮೀಸಲಾಗಿದೆ. ಈ ತರದ ಎಲ್ಲ ಕೂಡಿ ಬಂದಾಗ ನಮಗೆ ಮಕ್ಕಳ ಪ್ರತಿಭೆ ಪರಿಚಯ ಆಗುತ್ತೆ. ನಮಗಷ್ಟೇ ಅಲ್ಲ, ಆ ಮಗುಗೂ ಕೂಡ ಪರಿಚಯ ಆಗುತ್ತೆ. ನಂದೊಂದು ಸಣ್ಣ ವಿಚಾರವನ್ನ ಹೇಳಿ ನಿಮಗೆ ಆಮೇಲೆ ಮಾತನಾಡಿಸ್ತೀನಿ. ನಾನು ಹೀಗೆ ಈ ಮಕ್ಕಳ ವಯಸ್ಸಲ್ಲಿದ್ದಾಗ, ಅಂದ್ರೆ 7-8 ವರ್ಷ ಇದ್ದಾಗ, ನನ್ನ ತಂದೆ ನನ್ನನ್ನ
ಡ್ರಾಯಿಂಗ್ ಕ್ಲಾಸಿಗೆ ಸೇರಿಸೋದು, ಚಿತ್ರಕಲೆ ಕ್ಲಾಸ್. ನಮ್ಮ ಒಬ್ಬರು ಹಿರೇಮಠ ಅಂತ ಹೇಳಿ ಅವರು ಪ್ರಖ್ಯಾತವಾದ ಚಿತ್ರಕಾರರು, ಅವ್ರ ಮಕ್ಕಳಿಗೆ ಹೇಳ್ಕೊಡೋರು, ಅವ್ರ ಹತ್ರ ಸೇರಿಸೋರು. ನಾನು ಚಿತ್ರ ಬರೆಯೋದ್ರಲ್ಲಿ ಬಹಳ ಪೂರ್ ಈಗಲೂ ಕೂಡ. ಹಾಗಾಗಿ ಅಲ್ಲಿ ಬರ್ತಿದ್ದ 25-30 ಮಕ್ಕಳಲ್ಲಿ ಕೊನೆಯವನ್ನ ನನ್ನ ಅಕ್ಕ ಕೂಡ ಬರೋಳು. ಹಾಗಾಗಿ ನಾನು ಚಿತ್ರ ಚೆನ್ನಾಗಿ ಬರೆಯೋದಿಲ್ಲ ಅನ್ನೋ ವಿಚಾರ ಮನೆಗೂ ಕೂಡ ಹೋಗೋದು. ಒಂದ್ಸಲ ಏನಾಯ್ತು, ನನ್ನ ಅವರು ಮೇಷ್ಟ್ರು, ನಮ್ಮ ಟೀಚರ್, ಚಿತ್ರಕಲಾ ಟೀಚರ್ ಹಿರೇಮಠರು, ಮಕ್ಕಳ ನೀವೆಲ್ಲ ಒಂದು ಸೂರ್ಯೋದಯದ ಚಿತ್ರ ಬರ್ಕೊಂಡ್ಬಿಡ್ಬೇಕು, ಮತ್ತು ಅದಕ್ಕೆ ಒಂದು ಕ್ಯಾಪ್ಷನ್ ಕೊಡಿ, ಒಳ್ಳೇದು ನಿಮಗೆ ತೋಚಿದ ಹಾಗೆ ಒಂದು ಟೈಟ್ಲ್ ಕೊಡಿ, ಕ್ಯಾಪ್ಷನ್ ಕೊಡಿ ಅಂತ ಹೇಳಿ. ನಾನು ಅವತ್ತು ಸಂಜೆ ಕೂತು ಬರೆದೆ, ಒಂದು ಕ್ಯಾಪ್ಷನ್ ಬರೆದೆ, ಬಹಳ ಖುಷಿ ಆಯಿತು. ಜೊತೆ ಒಂದು ಪದ್ಯ ಬರೆದೆ, ತಗೊಂಡು ಹೋಗಿ ಅವ್ರಿಗೆ ಕೊಟ್ಟೆ ಮಾತಂತ. ಅವರು ನೋಡಿದ್ರು ನನ್ನ ಚಿತ್ರ ಆಸ್ ಯೂಶುವಲ್, ಅದಕ್ಕೇನು, ಆದರೆ ಅವರಿಗೆ ನನ್ನ ಪದ್ಯ ಬಹಳ ಇಷ್ಟ. ಮತ್ತೆ ನಾನು ಅದಕ್ಕೆ ಸೂರ್ಯೋದಯಕ್ಕೆ ಕೊಟ್ಟಿದ್ದ ಟೈಟ್ಲು ಕೂಡ, ಕ್ಯಾಪ್ಷನ್ ಕೂಡ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವತ್ತಿನಿಂದ ಆ ಕ್ಲಾಸ್ನಲ್ಲಿ ನನ್ನ ಸ್ಥಾನಮಾನ ಬೇರೆ ಆಗೋದು. ಅಂದರೆ ಚಿತ್ರದಲ್ಲ, ಯಾರಾದರೂ ಮಕ್ಕಳು ಒಳ್ಳೆಯ ಚಿತ್ರ ಬರೆದ್ರೆ ಗೊತ್ತಾಗ್ತದೆ ಬಾಯಿಲಿ, ಇದಕ್ಕೊಂದು ಒಳ್ಳೆ ಟೈಟ್ಲು ಕೊಡು, ಇದಕ್ಕೆ ಸಾಲು ಪದ್ಯ ಬರಿ, ಈ ಥರ. ಅಂದರೆ ಚಿತ್ರಶಾಲೆ ಅಂದರೆ ಕವಿಶಾಲೆ ಆಗೋದು. ಆಮೇಲೆ ಮೇಷ್ಟ್ರು ಅವರು ನಮ್ಮ ತಂದೆಗೆ ಸಿಕ್ಕಾಗ, ನಮ್ಮ ತಂದೆ ಕೂಡ ಅಲ್ಲಿ ಟೀಚರ್ ಅಲ್ಲಿ, ರಾಮಣ್ಣ ಮೇಷ್ಟ್ರೆ, ನಿಮ್ಮ ಮಗ ಎಷ್ಟರ ಮಟ್ಟಿಗೆ ಚಿತ್ರಕಲೆಯಲ್ಲಿ ಮುಂದೆ ಬರ್ತಾವ ಗೊತ್ತಿಲ್ಲಪ್ಪ, ಆದರೆ ಅವನಿಗೆ ಒಳ್ಳೆ ಕವಿ ಆಗೋ ಅಥವಾ ಒಳ್ಳೆ ಬರಹಗಾರ ಆಗೋ ಲಕ್ಷಣಗಳಿವೆ ನೋಡಿ. ಇದು 45 ವರ್ಷದ ಹಿಂದಿನ ಮಾತು. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಈ ಥರದ ಶಿಬಿರಗಳು ಇವತ್ತು ಏನ್ ಮಾಡ್ತಾ ಇದೆಯೋ, ಇದು ಒಂದು ಸಸಿಯನ್ನ ನೆಟ್ಟಾಗ ಅಥವಾ ಒಂದು ಬೀಜವನ್ನು ನೆಟ್ಟಾಗ, ಬೀಜದೊಳಗಿನ ವೃಕ್ಷದಂತೆ ಅಂತ ಹೇಳಿ ಅಲ್ಲಮಪ್ರಭು ಹೇಳ್ತಾರೆ. ಅಂದ್ರೆ ಬೀಜದೊಳಗೆ ಬೃಹತ್ ವೃಕ್ಷ, ಅದನ್ನು ಇವತ್ತು ಕಾಣೋದಿಲ್ಲ. ಹಾಗಾಗಿ ಈ ಮಕ್ಕಳಲ್ಲಿ ಮುಂದೆ ಎಷ್ಟು ಒಳ್ಳೆಯ ಗಾಯಕರಾಗುತ್ತೋ, ಮತ್ತೆ ಇನ್ನೊಂದು ಸಾಂಪ್ರದಾಯಿಕ ಕಲೆಗಳನ್ನು ಕೂಡ ಕಲಿಸ್ತಾ ಇದ್ದಾರೆ. ಯಕ್ಷಗಾನ, ಎಷ್ಟು ಮಕ್ಕಳು ಆ ಯಕ್ಷಗಾನವನ್ನು ಮುಂದುವರಿಸಿ ಆ ಸಾಂಪ್ರದಾಯಿಕ ಕಲೆಗಳನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗ್ತಾರೋ, ಎಷ್ಟು ಜನ ಹಾಡುಗಾರರು, ನೃತ್ಯ ಹಿಡಿತಾರೋ, ಏನು ಇವತ್ತು ನಮಗೆ ಗೊತ್ತಿಲ್ಲ. ಅವೇನನ್ನೂ ಇವತ್ತು ಅಳಿಬಾರದು. ಆದರೆ ಇವತ್ತು ನಾವು ಮಾಡುವ ಕೆಲಸ ಆ ಮಕ್ಕಳಿಗೆ ಈ ಥರ ಈ ಶಿಬಿರಗಳ ಮೂಲಕ ಒಂದು ಆಸ್ಪದವನ್ನು ಕೊಡೋದು. ಅದನ್ನು ಇವತ್ತು ನೀವೆಲ್ಲ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಅಭಿನಂದನೆ. ಮತ್ತೆ ಇಷ್ಟು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿ ಮತ್ತು ನನ್ನನ್ನು ಆಹ್ವಾನ ಮಾಡಿದ್ದಕ್ಕೂ ಕೂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ದತ್ತಾತ್ರಿ ಸರ್ ಅವರೇ, ನಿಮ್ಮ ಪ್ರಶಂಸಾಪೂರ್ವಕ ಮಾತುಗಳಿಗೆ. ಕರ್ಬರ್ ಒಂದು ಮಾತು ಹೇಳಿದ್ರು, ನಾವು ತುಂಬಾ ಬೆಳಕಲ್ಲಿದ್ದೇವೆ, ಅಲ್ಲಿ ಕತ್ಲೆ ಇದೆ ಅಂತೇಳಿ. ನೀವು ಆಲ್ರೆಡಿ ಬೆಳಕಲ್ಲಿರೋರು. ಅವರು ಕಲೆಯ ಮೂಲಕ ಬೆಳಕನ್ನ ಬೀರ್ತಾ ಇರೋರು. ಹಾಗಾಗಿ ಅವರಿಗೆ ಬೆಳಕು ಬೇಡ, ಅವ್ರ ಪ್ರಭೆ ಸಾಕು ಅಂದ್ರೆ ನನ್ನ ಮನಸ್ಸಿಗೆ. ನೀವು ಹೊಡೆಯುತ್ತಲೇ ಇರ್ತೀರಿ ಬಿಡಿ ಸರ್. ದತ್ತಾತ್ರಿ ಸರ್ ಅವರ ಮಾತುಗಳನ್ನ ನಾವು ಕೇಳಿದ್ವಿ. ಇನ್ನೊಬ್ಬ ಅತಿಥಿ ನಮ್ಮೊಂದಿಗಿದ್ದಾರೆ, ಉಪಾಸನಾ ಮೋಹನ್ ಸರ್ ಅವರು. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸಾಧನೆಯನ್ನ ಮಾಡಿದವರು. ಪಿ ಕಾಳಿಂಗರಾಯ್ ಇರ್ಬೋದು, ಅಶ್ವಥ್ ಅವರು ಇರ್ಬೋದು, ಮೈಸೂರು ಅನಂತ ಸ್ವಾಮಿ ಇರ್ಬೋದು, ರಾಜು ಅನಂತ ಸ್ವಾಮಿ ಇರ್ಬೋದು, ಹಾಗೆ ಜಿ.ವಿ. ಅತ್ರಿ ಅವರು ಇರ್ಬೋದು. ಹೀಗೆ ಹಲವಾರು ದಿಗ್ಗಜರು ಸುಗಮ ಸಂಗೀತ ಕ್ಷೇತ್ರಕ್ಕೆ ಅಪಾರ ಕೊಡುಗೆಗಳನ್ನ ನೀಡಿದ್ದಾರೆ. ಅದೇ ಸಾಲಿನಲ್ಲಿ ನಿಲ್ಲುವವರು ಉಪಾಸನಾ ಮೋಹನ್ ಸರ್ ಅವರು. ನಮ್ಮ ನಾಡಿನಲ್ಲಿ ಇಂತಹ ಒಬ್ಬ ಸಂಗೀತ ಸಂಯೋಜಕ ಪಡೆದಿರುವುದು ನಮ್ಮ ಪುಣ್ಯ. ಹಲವಾರು ಕವಿಗಳ ಕವಿತೆಗಳು ಬರೀ ಪುಸ್ತಕದಲ್ಲಿ ಇರದೆ ಅದನ್ನ ಹೊರತಂದು ಅದಕ್ಕೊಂದು ರಾಗ ಸಂಯೋಜಿಸಿ ಹಲವಾರು ಪ್ರತಿಭೆಗಳಿಗೆ, ಹೊಸ ಹೊಸ ಪ್ರತಿಭೆಗಳಿಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಉಪಾಸನಾ ಮೋಹನ್ ಸರ್ ಅವರು. ಹಾಗಾಗಿ ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಸುಗಮ ಸಂಗೀತ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನಂದ್ರೆ,
ಅವ್ರು ಆಕ್ಚುಲಿ ಮುಂಚೆ ಇದ್ದಿದ್ದು ಫಿಲಿಪ್ಸ್ ಕಂಪ್ನಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು, ರೇಡಿಯೋ ಟಿವಿ ರಿಪೇರಿ ಮಾಡ್ತಿದ್ರಂತೆ. ದಯವಿಟ್ಟು ಈಗ ಯಾರು ರೇಡಿಯೋ ಟಿವಿ ತಂದ್ಕೊಡ್ಬೇಕು, ಮಾಡಲ್ಲ ಬರುತ್ತಾ? ಹಾಗೆ ಸುಮಾರು 10,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತವನ್ನ ಹೇಳ್ಕೊಟ್ಟವರು. ಇದಕ್ಕೂ ಇದು ಮುಗಿಬೇಕಾದ್ರು ಒಬ್ಬರಿಬ್ಬರಿಗೆ ಹೇಳ್ಕೊಡೋದು ದೊಡ್ಡ ಸಾಹಸ ಈ ಬೆಂಗಳೂರಿನಲ್ಲಿ. ಆ ಸಾಹಸವನ್ನ ಯಶಸ್ವಿ ರೀತಿಯಲ್ಲಿ ನಿಭಾಯಿಸಿದವರು ಉಪಾಸನ ಮೋಹನ್ ಸರ್ ಅವರು. ಸಂಗೀತ ಮನೆತನದಲ್ಲೇ ಬೆಳೆದು ಸಂಗೀತವನ್ನ ಕಲಿತು ಕೆಲವೊಂದು ಚಲನಚಿತ್ರಗಳಿಗೂ ಕೂಡ ಸಂಗೀತವನ್ನ ನೀಡಿದ್ದಾರೆ. ಹಲವಾರು ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಹೆಚ್ಚಿಗೆ ನಾನು ಉಪಾಸನ ಮೋಹನ್ ಸರ್ ಅವರ ಬಗ್ಗೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತೇ ಇದೆ. ಇನ್ನೂ ಒಂದು ನನಗೆ ಹಳೆ ನೆನಪಾಗ್ತಾ ಇದೆ. ನಮ್ದೊಂದು ಸುಗಮ ಸಂಗೀತ ಕಾರ್ಯಕ್ರಮಕ್ಕೆ ಹಿಂದೆ ನಮ್ಮ ಮಾಸದ ಮೂಲಕ ಒಂದು 15-16 ಆ ಸಮಯದಲ್ಲೂ ಉಪಾಸನ ಮೋಹನ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮನ್ನು ಹುರಿದುಂಬಿಸಿದರು. ಅಂತಹ ಮೇರು ಸಾಧಕರು ನಮ್ಮ ಜೊತೆಗಿದ್ದಾರೆ. ಅವರ ಒಂದೆರಡು ಮಾತುಗಳನ್ನು ನಾವು ಕೇಳ್ತೇವೆ. ಎಲ್ಲ ಗಣ್ಯರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವೇದಿಕೆ ಮೇಲೆ ಇಂಥ ಒಳ್ಳೆಯ ವೇದಿಕೆಯಲ್ಲಿ ನನ್ನನ್ನು ಕೂರಿಸಿದ್ದಾರೆ. ನನಗೂ ಮತ್ತು ಈ ಪಾರ್ಕ್ಗೂ ಹತ್ತಿರ ಒಂದು 25 ವರ್ಷದ ಸಂಬಂಧ. ಆಟನೂ ಆಡಿದ್ದೀನಿ ಎಷ್ಟೋ ಸಲ ಇಲ್ಲಿ ಬ್ಯಾಡ್ಮಿಂಟನ್ ಎಲ್ಲ. ನಾನು ಎಷ್ಟೋ ಬಾರಿ ಇಲ್ಲವೇ ಕಾರ್ಯಕ್ರಮಗಳಿಗೆಲ್ಲ ಬರ್ತಾ ಇದ್ದೀನಿ. ಚಿದಾನಂದ್ ಅವರು ಕರೆದ ತಕ್ಷಣ ಖುಷಿಯಾಗೇ ಬಂದಿದ್ದೀನಿ. ನಾನು ವಾಸಿ ಬಂದು ನಾನು ಗಿರಿನಗರದಲ್ಲಿರೋದು. ಇಂಥ ನನಗೆ ಮೊದಲೇ ಹೇಳಬೇಕಾಗಿರೋದು ಆ ಮಕ್ಕಳ ಬಗ್ಗೆ. ನನಗೆ ಖಂಡಿತ ಮೈಯಲ್ಲಿ ಒಂದು ಚಕ್ ಅಂತ ಒಂದು ರೋಮಾಂಚನ ಆಗೋಯ್ತು 1-2 ಕ್ಷಣ ಅಂತುವೆ. ಯಾಕಂದ್ರೆ ನಾನು ತುಂಬ ಯಕ್ಷಗಾನ ನೋಡಿಲ್ಲ ಜಾಸ್ತಿ. ನನಗೆ ಯಾಕಂದರೆ ನಾವೆಲ್ಲ ಭಾವಗೀತೆಯವರು ತಗ್ಗದಲ್ಲಿ ಹಾಡ್ತಾ ಇರ್ತೀವಿ, ಅದು ಎತ್ತರದಲ್ಲಿ ಇರುತ್ತಲ್ಲ, ಅದು ಯಾಕೋ ನನಗೆ ಎತ್ತರದಲ್ಲಿ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಅಷ್ಟು ಕೇಳ್ತಿರ್ಲಿಲ್ಲ. ಆದರೆ ಇವತ್ತು ಕೇಳಿದಾಗ ಮೈ ಖಂಡಿತ ರೋಮಾಂಚನ ಆಯಿತು. ಇನ್ನು ಖಂಡಿತ ನಾನು ಯಕ್ಷಗಾನ ಕೇಳ್ತೀನಿ. ಯಾಕಂದರೆ ಆ ಲವಕುಶ ಮಕ್ಕಳಂತೂ ಇವು ಅದ್ಭುತವಾಗಿ ಮಾಡಿದ್ರು. ನಮ್ಮಂತೂ ಮೈ ರೋಮಾಂಚನ ಆಗೋಯ್ತು. ನಾವುಡ್ರಿಗೆ ಮತ್ತು ಊರಾಳರಿಗೆ ಇಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಅಲ್ಲದೆ ನಮ್ಮ ದತ್ತಾತ್ರೇಯ ಸರ್, ನಾನು ಅವರು ಬರೀ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತ್ರ ಇರ್ತಾ ಇದ್ವಿ. ಇವತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಇದ್ದೀವಿ ಮೊದಲ ಬಾರಿಗೆ. ಸಚ್ಚಿದಾನಂದ್ ಅವರು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಸುಮಾರು ಒಂದು 20 ವರ್ಷ ಆಯ್ತಲ್ವ? 20 ವರ್ಷ ಆಯ್ತು. 20 ವರ್ಷದಿಂದ ಮಾಡ್ತಿದ್ದಾರೆ. ಎಷ್ಟೋ ಮಕ್ಕಳಿಗೆ ಹಾಡು ಹೇಳ್ಕೊಟ್ಟಿದ್ದಾರೆ. ಈ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಮುಖ್ಯವಾಗಿ ತಾಯಂದರು ಮುಖ್ಯ. ಇವತ್ತು ಅಮ್ಮಂದಿರೋ ದಿನ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ದತ್ತಾತ್ರೇಯ ಸರ್, ನಾನು ಏನೇನು ಹೇಳಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದನ್ನ ಎಲ್ಲ ಹೇಳಬಿಟ್ಟಿದ್ದಾರೆ. ಆದ್ರಿಂದ ನಾನು ಇವತ್ತು ಒಂದು ಅಮ್ಮನ ಹಾಡು ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ. ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ. ನಿನ್ನ ನೆನಪಿನಿಂದ ನಾನು, ನಿನ್ನ ನೆನಪಿನಿಂದ ನಾನು ಎನಿತು ಧನ್ಯನು. ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ. ഇരുളനൊന്തു ಹಗಲುಮಾಡಿ ದುಡಿದು ದಣಿದ ನಿನ್ನ ಬೆವರ. ഇരുಳನೊಂದು ಹಗಲುಮಾಡಿ ದುಡಿದು ದಣಿದ ನಿನ್ನ ಬೆವರ. ಬೆಳೆಗೆ ಯಾವ ಸಿರಿಯು ಸಾಟಿ, ಬೆಳೆಗೆ ಯಾವ ಸಿರಿಯು ಸಾಟಿ. ನೀನೆ ದೇವರು, ನೀನೆ ದೇವರು. ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ. ದೊರೆಯಾದರೇನು ಧರೆಗೆ ತಾಯಿಗವನು ಮಗು ತಾನೆ. ದೊರೆಯಾದರೇನು ಧರೆಗೆ
ನಿನ್ನ ನೆನಪಿನಿಂದ ನಾನು ನಿನ್ನ ನೆನಪಿನಿಂದ ನಾನು ಎನಿತು ಧನ್ಯನು ಅಮ್ಮ ನಿನ್ನ ಮರೆಯದಂತೆ ನನ್ನನು ಹರಸುತ್ತಾಯೇ. ಮಹತ್ವವನ್ನು ಸಾರುವಂತಹ ಹಾಡಿನ ಮೂಲಕ ಇವತ್ತಿನ ಅಮ್ಮಂದಿರ ದಿನಾಚರಣೆಗೆ ಒಂದು ಶೋಭೆಯನ್ನ ಮೋಹನ್ ಸರ್ ಅವರು ತಂದುಕೊಟ್ಟಿದ್ದಾರೆ. ತಾಯಿಯೇ ದೇವರು, ತಾಯಿಯೇ ಸತ್ಯ, ತಾಯಿಯೇ ನಿತ್ಯ ಅಂತಹ ಅಮ್ಮನನ್ನ ನಾವು ದೇವರಿಗಿಂತ ಹೆಚ್ಚು ಪೂಜಿಸ್ತೀವಿ, ಪ್ರೇಮಿಸ್ತೀವಿ, ಸ್ನೇಹ ಜೀವಿಯಾಗಿ ಅವರನ್ನು ನಾವು ಕಾಣ್ತೀವಿ. ಆ ತಾಯಿ ನಮ್ಮೆಲ್ಲರನ್ನ ಆಶೀರ್ವದಿಸ್ತಾ ಇರಲಿ ಅಂತ ಆಶಿಸ್ತಾ, ಇನ್ನೊಂದು ಮೋಹನ್ ಸರ್ ಅವರದ್ದು ನನಗೆ ತುಂಬಾ ಇಷ್ಟ ಆಗುವುದೇನೆಂದ್ರೆ ಅವರ ಕಂಪೋಸ್ ಮಾಡಿರೋ ಹಾಡುಗಳಲ್ಲಿ ವಾದ್ಯಗಳ ಅಭ್ಯಾಸ ಇರಲ್ಲ. ಆ ಕವನದ ಸಾಹಿತ್ಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂದ್ರೆ ಅದು ತುಂಬಾ ಖುಷಿಯಾಗುತ್ತೆ. ಅದು ಮುಖ್ಯ. ಯಾಕಂದ್ರೆ ಕವಿಯ ಕವಿತ್ವಕ್ಕೆ ಬೆಲೆ ಸಿಗುವುದು ಆವಾಗ. ನಾವು ಆಕೆ ಜಡ ಬಡ ಬಡದ್ಬಿಟ್ಟು ಭಾವಗೀತೆ ಹೇಳಿದ್ರೆ ಅದು ಭಾವಗೀತೆ ಅನ್ಸ್ಕೊಳ್ಳಲ್ಲ. ಇನ್ನೊಂದು ವಿಷಯ ಹೇಳಿದ್ರು, ಯಕ್ಷಗಾನ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ, ಇವಾಗ ನೋಡ್ಬಿಟ್ಟು ತುಂಬಾ ಆಸೆ ಹುಟ್ಟಿತು ಅಂತೇಳಿ. ನಾನು ಕೂಡ ಯಕ್ಷಗಾನ ಮನೆತನದಲ್ಲೇ ಬಂದವರು. ಕಾಳಿಂಗನವಡ ನನ್ನ ಚಿಕ್ಕಪ್ಪ. ಆದ್ರೆ ಯಕ್ಷಗಾನಕ್ಕಿಂತ ನನ್ನ ಹೆಚ್ಚಿನ ಒಲವು ಸುಗಮ ಸಂಗೀತದ ಕಡೆಗೆ ಬಂತು. ಹೋರಾಟರು ಭಾಗವತ್ಗೆ ಕಲಿ ಅಂತ ಇಲ್ಲ, ನಾನು ಸುಗಮ ಸಂಗೀತ ಹೇಳ್ತೀನಿ ಅಂತೇಳಿ ಅದೇ ಕ್ಷೇತ್ರದಲ್ಲಿ ಮುಂದುವರ್ಕೊಂಡು ಬಂದೆ. ಹಾಗೆ ಯಕ್ಷಗಾನ ಇಷ್ಟ ಇಲ್ಲ ಅಂತಲ್ಲ, ಇಷ್ಟ ಇದೆ. ಹಾಗೆ ಇನ್ನೂ ಒಂದು ಸಾಮ್ಯತೆ ಮೋಹನ್ ಸರ್ ನನ್ನ ನಡುವೆ ಇದೆ, ಅದು ಮುಖ್ಯವಾಗಿದ್ದು. ಅವರು ಕೂಡ ಬ್ರಹ್ಮಚಾರಿ, ನಾನು ಕೂಡ ಸರ್. ಹೌದಲ್ಲ ಸರ್? ಅಲ್ಲ, ವರ್ಕೌಟ್ ಆಗಿ ಎಲ್ಲರೂ ಮದುವೆ ಆಗಿ ನಮ್ಗೆ ಗೊತ್ತಿಲ್ಲದೆ. ಧನ್ಯವಾದಗಳು ಮೋಹನ್ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ. ನಮ್ಮೊಂದಿಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳು ಒಂದು ಎರಡೇ ಮಾತಾಡ್ತಾರೆ, ಜಾಸ್ತಿ ಮಾತಾಡಲ್ಲ ಅವರು. ದೇವರಾಜ ಕಾರ್ಬಾರ್. ಹಾಗೆ ತಾಯಂದಿರ ದಿನ ಅಂತ ಹೇಳ್ತಾರೆ. ಒಂದು ದಿನ ಮಾತ್ರ ತಾಯಂದಿರ ದಿನ ಅಲ್ಲ, ನಿತ್ಯ ತಾಯಂದಿರ ದಿನವೇ. ಹಾಗೆ ಇಲ್ಲಿರುವಂತ ನನ್ನ ತಾಯಿ ಸಮಾನಾದವರು ಎಲ್ಲರಿಗೂ ತಲೆಭಾಗಿ ನಮಸ್ಕಾರ ಮಾಡುತ್ತಾ, ಹಿರಿಯರಿಗೆ ಆಶೀರ್ವಾದವನ್ನು ಮಾಡುತ್ತಾ, ತಾಯಂದಿರ ದಿನ ಬಗ್ಗೆ ಒಂದೆರಡು ಮಾತಾಡಿ ಹಾಗೆ ಮಕ್ಕಳ ಬಗ್ಗೆ ಮಾತಾಡ್ತೇನೆ. ಈಗಿನ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿದ್ದೇ ಮುಖ್ಯ. ಇಂತಹ ಒಂದು ಡಾಕ್ಟರ್ ರಾಧಾಕೃಷ್ಣ ಊರಾಳರು ಮಾಡುವಂತಹ ಅಥವಾ ಸಚ್ಚಿದಾನಂದ ಮೂರ್ತಿ ಅವರು ಅವಕಾಶ ಕೊಟ್ಟಂತಹ ಜಾಗದಲ್ಲಿ ಸಂಸ್ಕಾರವನ್ನೇ ಕಲಿಸ್ತಾ ಇದ್ದಾರೆ, ಅದು ಮುಖ್ಯ. ಎಲ್ಲಿ ಸಂಸ್ಕಾರವಿಲ್ಲೋ ಎಷ್ಟು ದೊಡ್ಡ ವಿದ್ಯೆ ಇದ್ರೂ ಉಪಯೋಗ ಇಲ್ಲ, ಅದು ನೈವೇದ್ಯ ಅಂತ. ವಿದ್ಯೆ ಅನ್ನುವಂಥದ್ದು ಸಂಸ್ಕಾರದಿಂದಲೇ ಬರಬೇಕು ವಿನಃ ಪುಸ್ತಕದ ಬದನೆಕಾಯಿ ಆಗೋದಿಲ್ಲ. ಇವತ್ತು ಆ ಮಕ್ಕಳು ಕೊಟ್ಟಂತ ಡೈಲಾಗ್ ಆಗಿರ್ಬೋದು, ಲವಕುಶರು ಸ್ಟೇಜ್ ಫಿಯರ್ನ ತೆಗಿಲಿಕ್ಕೆ ಇರಬೇಕಾದಂತೆ ಅವಕಾಶ ಇಂತಹ ಒಂದು ಸ್ಟೇಜ್ಗಳು. ಹಾಗೆ ಆ ಸಂಸ್ಕಾರವನ್ನು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ತಾಯಿಯಿಂದ ಬರ್ತದೆ ಅಂತ. ಮನೆಯಲ್ಲಿ ತಾಯಿ ಸರಿಯಾದ ಸಂಸ್ಕಾರವನ್ನು ಕೊಟ್ರೆ ನಮ್ಗೆಲ್ಲ ಮಕ್ಕಳು ಚೆನ್ನಾಗಿ ಇರ್ತಾರೆ. ಎಷ್ಟು ಜನ ನಿತ್ಯ ಎದ್ದು ಮಕ್ಕಳಿಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ? ಯಾರು ಮಾಡೋದೇ ಇಲ್ಲ. ಆ ನಮಸ್ಕಾರ ಮಾಡುವ ಕ್ರಮ ನಾವೆಲ್ಲ ಮಾಡಿದವರು. ಎದ್ದ ತಕ್ಷಣದಲ್ಲಿ ಬೆಳಿಗ್ಗೆ ನಮಸ್ಕಾರ ಮಾಡಬೇಕು, ಊಟಕ್ಕಿಂತ ಮುಂಚೆ ನಮಸ್ಕಾರ ಮಾಡಬೇಕು, ಮಲಗಕ್ಕಿಂತ ಮುಂಚೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಮಲಗುವ ಕ್ರಮ ನಾವು ಬೆಳೆಸ್ಕೊಂಡು ಬಂದಿದ್ವಿ. ಹಾಗಾದ್ರೆ ಈಗಿನ ಮಕ್ಕಳಿಗೆ ನಮಸ್ಕಾರ ಮಾಡು ಅಂದ್ರೆ ಅದು ಯಾವುದೋ ಒಂದು ಹೀಗೆ ಮಾಡ್ತಾರೆ, ಅದು ಯಾವ ಸ್ಟೈಲ್ ಅಂತ ಗೊತ್ತಿಲ್ಲ. ಅಥವಾ ಅಂದ್ರೆ ಈ ಬೆರಳನ್ನ ಹೀಗೆ ಮಾಡುವಂತ, ದೇವರು ನೋಡಿದಾಗ ಇದನ್ನು ಮಾಡುವಂತ ಸಂಸ್ಕಾರ. ಹಾಗಾದ್ರೆ ಅಂತ ಸಂಸ್ಕಾರದಿಂದ ಯಾವ ಲಾಭವೂ ಇಲ್ಲ. ನಮಸ್ಕಾರ ಮಾಡುವುದರಿಂದ ತಲೆಯು ನೆಲಕ್ಕೆ ತಗುಲುವುದರಿಂದ ನೆಗೆಟಿವ್ ಎನರ್ಜಿ ಅನ್ನುವಂತಹ ತಲೆಯಲ್ಲಿರುವಂತಹ ಹೋಲ್ ನೆಗೆಟಿವ್ ಎನರ್ಜಿ ಗ್ರೌಂಡಿಂಗ್ ಆಗಿ ಎದ್ದ ತಕ್ಷಣದಲ್ಲಿ ಪಾಸಿಟಿವ್ ಎನರ್ಜಿ ನಮಗೆ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರವಾಗಿ ನಿತ್ಯ ನಮಸ್ಕಾರ ಮಾಡಬೇಕು ಅಂತ. ತಲೆಯನ್ನ ನೆಲಕ್ಕೆ ತಗುಲಿಸ್ತಾ ಇದ್ರೆ ನಮ್ಮ ಹಳೆ ಶೈಲಿ ಹೀಗೆ ಮಾಡಿದ್ರೆ ಉಪಯೋಗ ಇಲ್ಲ. ಮಂಡಿಯವರು ತಲೆಯನ್ನ ತಗುಲಿಸಿ ಅಲ್ಲಿ ತಾಯಿ ಇರಬೇಕು ಅಂತ ನಾನು ಹೇಳೋದಿಲ್ಲ. ತಾಯಿ ಇದ್ರೆ ಅವರ ಎನರ್ಜಿಯು ಕೂಡ ನಮಗೆ ಪ್ಲಸ್ ಆಗಿ ಕೊಡ್ತಾರೆ. ಹಾಗೆ ತಂದೆ ತಾಯಿ ನಿತ್ಯ ನಮಸ್ಕಾರ ಮಾಡೋದ್ರಿಂದ ಗುರು ಅನುಗ್ರಹ ಆಗತ್ತೆ. ಗುರು ಅನುಗ್ರಹ ಆಗುವುದರಿಂದನೇ ನಮಗೆ ಎಲ್ಲವೂ ನಡೆಯುವುದು. ಇವತ್ತು ಗುರು ಇಲ್ಲದಿದ್ರೆ ಯಾವುದೂ ಇಲ್ಲ. ಇವತ್ತು ವಿದ್ಯೆ ಹೇಳಿಕೊಟ್ರೆ, ಯಕ್ಷಗಾನವನ್ನು ಅದಿತಿ ಮತ್ತು ಊರಾಳ್ರೆ ಹೇಳಿಕೊಟ್ಟು ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಆ ಮಕ್ಕಳ ಕಲಿಯುವ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಇಂಥದ್ದೇ ಗುರುಗಳಿಂದ ಕಲ್ತಿದ್ದು ಅಂತ ಹೇಳಲಿಕ್ಕೆ ಆಗ್ತದೆ. ಅದಿತಿಯ ಬಾಡಿ ಲ್ಯಾಂಗ್ವೇಜ್ ಸಂಪೂರ್ಣವಾಗಿ ಅಲ್ಲಿತ್ತು. ಆ ಮಕ್ಕಳು ಮಾಡಿದ ಶೈಲಿ ಆಗಿರ್ಬೋದು ಚಂದ, ಅದು ಅದಕ್ಕೆ ಗುರು ಅಂತ ಹೇಳೋದು.
ಹಾಗೆ ಅಂತಹ ಗುರುವಿನ ಅನುಗ್ರಹ ಇದ್ರೆ ಮಾತ್ರ ಇಲ್ಲಿ ಯಾವುದೇ ವಿದ್ಯೆಗಳು ಸಿದ್ಧಿ ಆಗತ್ತೆ. ಹಾಗೆ ಎಲ್ಲರೂ ಕೂಡ ನಾನು ಇಲ್ಲಿರುವ ಮಕ್ಕಳಿಗೆ ಹೇಳೋದು, ನಿತ್ಯ ತಂದೆ ತಾಯಿಗೆ ನಮಸ್ಕಾರ ಮಾಡಿ. ಅದರಿಂದ ನಿಮಗೆ ಎನರ್ಜಿ ಜಾಸ್ತಿ ಆಗುತ್ತೆ, ಸಚ್ಚಿಂತನೆಗಳು ಬರುತ್ತೆ. ಇವತ್ತು ಸಿಕ್ಕಿದಂತಹ ಜಾಗ ಸಚ್ಚಿದಾನಂದ ಜಾಗ. ಇದು ಜಾಗವೇ ಆನಂದ ಕೊಡುವಂತ ಜಾಗ. ಈ ಜಾಗಕ್ಕೆ ಬಂದ್ರೆ ಸಾಕು, ಯಾರು ಮಾತಾಡದಿದ್ದವ್ರು ಮಾತಾಡ್ತಿದ್ರು, ಕುಣಿದಿದ್ದವ್ರು ಕುಣಿತಾರೆ. ಅದಕ್ಕೆ ಕಾರಣ ಇಲ್ಲಿ ಆನಂದವಾಗಿರುವಂತಹದ್ದು. ಅದಕ್ಕೆ ಇನ್ನೊಂದು ಸಚ್ಚಿದಾನಂದ ಅಂತ ಹೇಳಿದ್ರೆ ಅಧ್ಯಕ್ಷರು. ಈ ಅಧ್ಯಕ್ಷರು ಸಚ್ಚಿದಾನಂದವಾಗಿರುವುದರಿಂದ ಇಲ್ಲಿರುವ ಪರಿಸರವು ಆನಂದವಾಗಿದೆ, ಒಳ್ಳೆಯ ಆನಂದವಾಗಿದೆ. ಇದು ನನಗೂ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆ ಹಾಗೂ ನನ್ನ ತಂಡಕ್ಕೆ ಮತ್ತೆ ನನ್ನ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡುತ್ತಾ ಬಂದವರೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉರಾಳ ಸರ್, ಒಂದೆರಡೇ ಮಾತು. ಮೋಹನ್ ಸರ್ ಹೇಳಿದಾಗೆ ಸುಮಾರು 25 ವರ್ಷದ ನಂಟು ನಮ್ಮ ಕಲಾಕದಮ ಸಂಸ್ಥೆಯ ನನಗೂ ಮತ್ತು ದೇವಸ್ಥಾನಕ್ಕೂ ಸಚ್ಚಿದಾನಂದ ಮೂರ್ತಿಯವರು. ಮೊದಲು ಯಕ್ಷದೇವರ ತಂಡದಲ್ಲಿದ್ದಾಗ ಮೊದಲ ಬಾರಿಗೆ ಇಲ್ಲಿ ಯಕ್ಷಗಾನ ಮಾಡಿದವರು. ದೇವಸ್ಥಾನ ಬೆಳೆದಿರಲಿಲ್ಲ. ಮೊದಲಿಂದ ಇದ್ದವರಿಗೆ ಗೊತ್ತಿದೆ. ಆ ಪ್ರಾಂಗಣದ ಒಳಗಡೆ ಯಕ್ಷಗಾನ ನಡೆದಂತಹದ್ದು. ಆಮೇಲೆ ನಡೆದಂತಹದ್ದು ಹಿಂದ್ಗಡೆ ನಾಗಬಂಧ ಇರ್ಬೋದು, ಶಿವನ ಓಂಕಾರ ಮೂರ್ತಿ ಇರ್ಬೋದು. ಇಷ್ಟು ಬೆಳೆದು ನೋಡೋಕೆ ಬಹಳ ಸಂತೋಷ ಅನಿಸುತ್ತೆ. ನಮ್ಮ ಕಲಾಕದಮ ಸಂಸ್ಥೆ ಆರಂಭಗೊಂಡದ್ದು ಇಲ್ಲಿಯೇ. ಪ್ರಪ್ರಥಮವಾಗಿ ಮಾಡಿದಂತಹ ಸಮ್ಮರ್ ಕ್ಯಾಂಪ್ ಮಾಸದ ಮೇಲಕ್ಕೂ ಆಯಿತು. ಆ ಮಾಸದ ಮೇಲಕ್ಕೂ 149ನೇ ಪ್ರದರ್ಶನಕ್ಕೆ ಇವತ್ತು ಕಾಲಿಟ್ಟಿದೆ. ಅದೆಲ್ಲದಕ್ಕೂ ಸದಾ ಸಹಕಾರಿ ಮಿತ್ರರು ಸಚ್ಚಿದಾನಂದ ಮೂರ್ತಿಯವರು. ಅದಕ್ಕೆ ವಿಶೇಷವಾದ ಅಭಿನಂದನೆ ಹೇಳಬೇಕು. ಸಮ್ಮರ್ ಕ್ಯಾಂಪಿನ ವಿಷಯಕ್ಕೆ ಬಂದಾಗ ಕಲಾ ವಿಕಸನ ಶಿಬಿರಗಳು ಇಟ್ಟಿದ್ದೀವಿ. ಯಾಕಂದ್ರೆ ಸಮ್ಮರ್ ಕ್ಯಾಂಪ್ ಬೇಕಾದಷ್ಟು ನಡೀತದೆ, ಬೇಸಿಗೆ ಶಿಬಿರ ಬೇಕಾದಷ್ಟು ನಡೀತದೆ. ಆದರೆ ಇದರ ಮುಖ್ಯ ಉದ್ದೇಶ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿದ್ದೀವಿ. ಪ್ರತಿಯೊಂದು ಮಕ್ಕಳಲ್ಲಿ ಒಂದು ರೀತಿಯ ಪ್ರತಿಭೆ ಇರುತ್ತೆ. ಪ್ರತಿಭೆಯನ್ನು ಹೊರತರುವುದು, ವಿಶೇಷವಾಗಿ ಕಲೆಯ ಕುರಿತಾಗಿರುವಂತಹ ಪ್ರತಿಭೆಯನ್ನು ಹೊರತರಬೇಕು. ಅದು ನಮ್ಮ ಬೇಸಿಗೆ ಶಿಬಿರದ ಉದ್ದೇಶ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟು ಇಲ್ಲಿ ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಹಾಡು ಇರ್ಬೋದು, ಜಾನಪದ ನೃತ್ಯ ಇರ್ಬೋದು, ಅದರಲ್ಲಿಯೂ ನಮ್ಮಿಂದ ಮರೆಯಾಗ್ತಿರುವಂತಹ ನಾವು ಬಾಲ್ಯದಲ್ಲಿ ನೋಡಿದಂತಹ ಅಂತ ವಿಶೇಷ ಕಲೆಗಳಿಗೂ ಒತ್ತು ಕೊಟ್ಟು ಅವನ್ನ ಮಕ್ಕಳಿಗೆ ಪರಿಚಯಿಸುವಂತ, ಮಕ್ಕಳ ಜೊತೆಗೆ ಹಿರಿಯರಿಗೂ ಕೂಡ ಪರಿಚಯಿಸುವಂತ. ಯಾಕಂದ್ರೆ ನಾವು ಅದನ್ನ ಮರೆತ ಬಂದಿದ್ದೀವಿ. ಈ ಮೂಲಕವಾದ ನೆನಪು ಮಾಡಿಕೊಂಡು ಅದನ್ನ ಮುಂದಿನ ಪೀಳಿಗೆ ದಾಟಿಸುವಂತಹ ಒಂದು ಉದ್ದೇಶದಿಂದ ಈ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ನಮ್ಮ ಪೋಷಕರಿಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದ್ರೆ, ಎಲ್ಲರಿಗೂ ಸಾಮಾನ್ಯವಾಗಿರುತ್ತೆ ನಮ್ಮ ಮಗು ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳ್ಬೇಕು. ಆದರೆ ನಮ್ಮ ಮಗು ಹೇಗಾಗಬೇಕು ಅನ್ನೋದನ್ನು ನಾವು ನಿರ್ಧರಿಸೋಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನು ನೀವು ನೋಡ್ತಾ ಇದ್ರೆ ಅದು ನಿರ್ಧರಿಸಿರುತ್ತ. ಅವರಿವರ ಹೆಚ್ಚಿನ ಪೋಷಕ ಮಾಡೋದು ಹಾಗೆ. ಯಾಕಂದ್ರೆ ನಮ್ದೊಂದು ಆಂಬಿಷನ್ ಏನಿರ್ತದೆ, ನನ್ನ ಮಗು ಪಕ್ಕದ ಮನೆಯವರು ಡಾಕ್ಟರ್ ಕಲ್ತಿದ್ದಾನೆ, ಡಾಕ್ಟರ್ ಆಗಬೇಕು, ವಿದೇಶಕ್ಕೆ ಹೋಗಬೇಕು. ವಿದೇಶಕ್ಕೆ ಹೋಗೋದಕ್ಕೆ ಡಾಕ್ಟರ್ ಆಗಬೇಕಿಲ್ಲ, ಇಂಜಿನಿಯರ್ ಆಗಬೇಕಾಗಿಲ್ಲ. ನನ್ನ ಉದಾಹರಣೆ ತಗೋಬಹುದು. ನಾನು ಓದಿದ್ದು BSc ಮಾಡಿದ್ದು, ಆಮೇಲೆ ಯಕ್ಷಗಾನ ಕ್ಷೇತ್ರದಲ್ಲೇ ಇದ್ದಂಥದ್ದು. ಅಂದರೆ ಯಾವುದೇ ಕ್ಷೇತ್ರ ಇರಲಿ, ಮಾಡುವಂತಹ ಕ್ಷೇತ್ರದಲ್ಲಿ ಒಂದು ಕಾರ್ಯದಲ್ಲಿ ಒಂದು ಆಸಕ್ತಿ ಬೇಕು, ಮತ್ತೆ ಅದರಲ್ಲಿ ಡೆಡಿಕೇಶನ್ ಇರಬೇಕು ಅನ್ನೋದಷ್ಟೇ ನನ್ನ ಆಶಯ. ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರೋದು, ನೀವೇನು ಕೆಲಸ ಮಾಡ್ತೀರೋ ಅದನ್ನ ಫೋಕಸ್ ಮಾಡಿ. ಕಸ ಗುಡಿಸುವ ಕೆಲಸ ಇರಬಹುದು, ಅದು ಇಂಟ್ರೆಸ್ಟ್ ಅಂತ ಭಾವಿಸಬಾರ್ದು. ಮಾಡುವಂತಹ ಕೆಲಸ ಯಾವುದೇ ಆದರೂ ಕೂಡ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಅದೇ ನಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡು ಹೋಗುವಂತಹದ್ದು. ಅಂತಹ ಯಶಸ್ಸನ್ನು ನಿಮ್ಮ ಮಕ್ಕಳು ಪಡೆಯಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ ಸಚ್ಚಿದಾನಂದ ಮೂರ್ತಿಯವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ರಾಧಾಕೃಷ್ಣ ಅವರು ಹೇಳಿದಾಗೆ ಬೇಸಿಗೆ ಶಿಬಿರ ಅಲ್ಲ, ಕಲಾ ವಿಕಸನ ಶಿಬಿರ. ನಾವು ಸುಮಾರು 21 ವರ್ಷದಿಂದ ಇಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಹಾಗೂ ಸಾಹಿತ್ಯಿಕವಾಗಿ ಇಲ್ಲಿ ಎಲ್ಲ ಸಾಹಿತಿಗಳು ಬಂದಿದ್ದಾರೆ, ಕಲಾವಿದರು ಬಂದಿದ್ದಾರೆ. ಇದೊಂದು ವಿಶೇಷ ವೇದಿಕೆ. ಈ ವೇದಿಕೆ ನಿರ್ಮಿಸಿರೋದೇ ಯುವ ಕಲಾವಿದರನ್ನ ಪ್ರೋತ್ಸಾಹಿಸೋಕ್ಕೋಸ್ಕರ. ನಾವು ವರ್ಷದಲ್ಲಿ ಸುಮಾರು 30-35 ಕಾರ್ಯಕ್ರಮವನ್ನು ಮಾಡ್ತೀವಿ. ಮೊನ್ನೆ ತಾನೇ ನೃತ್ಯ ದಿನದ ಸಂಭ್ರಮವನ್ನು ಮಾಡಿದ್ವಿ. ನವರಾತ್ರಿಯಲ್ಲಿ 10 ದಿನ ಕಾರ್ಯಕ್ರಮ ಆಗುತ್ತೆ. ವಿಶೇಷವಾಗಿ ಬಾಲರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರತಿ ಜನವರಿ 21ರಂದು. ಜೊತೆಗೆ ರಾಮೋತ್ಸವ ನಡೆಯುತ್ತೆ 5 ದಿನ ವಿಜೃಂಭಣೆಯಿಂದ.
ಅದ್ರ ಜೊತೆಗೆ ತ್ಯಾಗರಾಜ ಪುರಂದರ ಆರಾಧನೆ ನಡೆಯುತ್ತೆ. ಸುಮಾರು 21 ವರ್ಷದಿಂದ ಒಬ್ಬ ಕಲಾವಿದರಿಗೆ, ಅತ್ಯುನ್ನತ ಕಲಾವಿದರಿಗೆ ಮನೋರಂಜನೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಈ ಬಾರಿ ಪ್ರವೀಣ್ ಗೋಡ್ಕಿಂಡಿ ಅವರು ಕೊಟ್ವಿ, ಕಳೆದ ಬಾರಿ ನಮ್ಮ ವೇಣು ಸರ್ ಅವರು ಕೊಟ್ವಿ. ಹೀಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ನಡ್ಕೊಂಡು ಬರ್ತಾ ಇದೆ. ನಾನು ಮಕ್ಕಳಿಗೆ ಒಂದೇ ಹೇಳೋದು, ನೀವೇನೇ ಕಲಿಯರಿಗೆ ಅದನ್ನು ಶ್ರದ್ಧೆಯಿಂದ ಮುಂದುವರಿಸ್ಕೊಂಡು ಹೋಗಿ. ಕಲೆಯನ್ನು ನೀವು ಗುರುವನ್ನು ಮೀರಿಸುವ ಕಲೆಗಾರ ಆಗಬೇಕು ಹೊರತು ಗುರುವನ್ನು ನಿಂದಿಸುವ ಶಿಷ್ಯರಾಗಬೇಡಿ. ಯಾಕೆಂದರೆ ನಾವು ಓದ್ಬೇಕಾರೆಲ್ಲ ಟೀಚರ್ಗಳನ್ನ ಈಗಂತೂ ಏನೋ ಈಗ ಗದರಿಸಂಗಿಲ್ಲ, ಹೊಡೆಯಂಗಿಲ್ಲ, ಏನಿಲ್ಲ. ಆಗೆಲ್ಲ ನಮ್ಗೆ ಹೊಡಿತಾ ಇದ್ದು, ನಾವು ಭಯ ಪಡ್ತಾ ಇದ್ವಿ. ಈಗ ಆ ಥರದ್ದು ಏನಿಲ್ಲ. ಮಕ್ಕಳನ್ನ ಕಂಡ್ರೆ ಟೀಚರೇ ಭಯ ಪಡಬೇಕು, ಆ ಥರ ಸ್ಥಿತಿ ಇದೆ. ಹಾಗಾಗಿ ನೀವು ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಕಲೆ ದೊಡ್ಡದಲ್ಲ. ನಾನು ಎಷ್ಟೊಂದು ಭರತನಾಟ್ಯ ಮಕ್ಕಳನ್ನು ನೋಡಿದ್ದೀನಿ, ಅವರೆಲ್ಲ ಒಳ್ಳೆ ಭರತನಾಟ್ಯ ಕಲಾವಿದರ ಟೀಚರ್ ಆಗಿದ್ದಾರೆ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸವನ್ನು ಬಿಟ್ಬಿಟ್ಟು ಟೆನ್ಷನ್ ಸ್ಟ್ರೆಸ್ ಬೇಡ ಅಂತ ಹೇಳಿ ಸ್ವಂತ ಮನೆ ಕಲೆಯನ್ನ ಹೇಳ್ಕೊಡ್ತಾ ಅದರಿಂದ ಸಂಪಾದನೆ ಮಾಡಿ ಅವರ ಜೀವನವನ್ನು ನಡೆಸ್ತಿದ್ದಾರೆ. ತುಂಬಾ ಸಂತೋಷದಿಂದ ಇದ್ದಾರೆ. ಇದಕ್ಕೆಲ್ಲ ಏನಕ್ಕೆ ಹೇಳ್ತೀನಿ ಅಂದ್ರೆ, ರಾಧಾಕೃಷ್ಣ ಅವರು ಹೇಳಿದಾಗೆ ಫಾರಿನ್ಗೆ ಹೋಗ್ಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದೆಲ್ಲ ಮಾಡಿದ್ರೇನೆ ಫಾರಿನ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಕಾರ್ಯಕ್ರಮಕ್ಕೆ ಈಗಂತೂ ಬೆಂಗಳೂರಿನಲ್ಲಿ ಎಷ್ಟು ಮಕ್ಕಳುಗಳು ಯಾವಾಗ ನೋಡಿದ್ರು US ಅಲ್ಲಿ ಇದ್ದೀನಿ ಅಂಕಲ್, ಸರ್ UK ನಲ್ಲಿ ಇದ್ದೀನಿ ಸರ್, ಇವತ್ತು ಆ ಕಾರ್ಯಕ್ರಮ, ಇವತ್ತು ಈ ಕಾರ್ಯಕ್ರಮ ಅಂತಾರೆ. ನಾನು ನೋಡ್ತಿದ್ದಂಗೆ ನಮ್ಗೇನು ಒಂಥರ ಆಗುತ್ತೆ. ನಾವು ಇಂಜಿನಿಯರ್, ಸಿವಿಲ್ ಇಂಜಿನಿಯರು, ಆದರೆ ನಮ್ದು ಈ ಕ್ಷೇತ್ರ ಅಲ್ಲ. ಆದರೆ 21 ವರ್ಷದಿಂದ ಈ ಕ್ಷೇತ್ರದಲ್ಲಿ ನಾವು ತೊಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದೊಂದು ವಿಶೇಷ ಬಡಾವಣೆ. ನಮ್ಮ ಆರ್ಕೆ ಪದ್ಮನಾಭ ಯಾವಾಗಲೂ ಇರ್ತಿರ್ತಾರೆ, ಮೂರ್ತಿ ಇದೊಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಅಂತೇಳಿ. ಏನಕ್ಕೆ ಪಾಸಿಟಿವ್ ಎನರ್ಜಿ ಇದೆ ಅಂದರೆ, ಸೌತ್ ವೆಸ್ಟಲ್ಲಿ ನಮ್ಮ ಗಣೇಶ ಕೂತಿದ್ದಾನೆ, ಅದು ಸಿದ್ಧಿ ಗಣಪತಿ. ಸೊ ನಮ್ಮ ದೇವಾಲಯ ಇದೇ ಆಗಸ್ಟ್ 12ಕ್ಕೆ ಪ್ರತಿಷ್ಠಾಪನೆಯಾಗಿ 30 ವರ್ಷ, ಕುಂಭಾಭಿಷೇಕವಾಗಿ 21 ವರ್ಷ. ಆದ್ದರಿಂದ ಈ ಬಾರಿ ನಾವು ವಿಶೇಷವಾಗಿ ಪುನರ್ ಕುಂಭಾಭಿಷೇಕ ಹಾಗೂ ಗೋಪುರದ ಕಳಸಕ್ಕೆ ಚಿನ್ನ ಲೇಪಿತ ಕಳಸ ಹಾಗೂ ಗೋಪುರಕ್ಕೂ ನಾವು ತಾಮ್ರದಲ್ಲಿ ಮಾಡಿಸಿ ಅದಕ್ಕೂ ಚಿನ್ನದ ಲೇಪಿತ ಸುಮಾರು ಒಂದು 215 kg ತಾಮ್ರ, ಅದ್ರ ಜೊತೆಗೆ 200 ಗ್ರಾಮ್ ಚಿನ್ನ, ಇದೆಲ್ಲ ಒಂದು ಅಂದಾಜು ಒಂದು 35 ಲಕ್ಷ ತಗೊಂಡಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವು ಹೊರಗಡೆ ಶಾಮಿಯಾನ ಹಾಕಿ ಕಾರ್ಯಕ್ರಮ ವಿಜೃಂಭಣೆ ಮಾಡ್ತೀವಿ. ಸೊ ಇದೆಲ್ಲ ಸೇರಿಸಿದ್ರೆ ಒಂದು 42 ಲಕ್ಷ ಇದನ್ನ ನಾವು ತಗೊಂಡಿದ್ದೀವಿ. ಸೊ ಇದೆಲ್ಲರ ತಮ್ಮೆಲ್ಲರ ಭಕ್ತಾದಿಗಳ ಆಶಯದಂತೆ ನಡೀತಾ ಇದೆ. ಮತ್ತೊಮ್ಮೆ ಹೇಳ್ತೀನಿ, ನೀವೇನೇ ಕಲೆ ಕಲಿಸಿದ್ರು ಮಕ್ಕಳಿಗೆ ಬಿಡಬೇಡಿ. ನೋಡಿ, ಈಗ ನಾನು ಯಕ್ಷಗಾನ ನೋಡ್ತಾ ಇದ್ದೆ, ಮಕ್ಕಳು ಅವ್ರು ಹೇಳ್ಕೊಟ್ಟಿರೋದು 20 ದಿವಸ, ಅದನ್ನ ಆ ಮಕ್ಕಳು ಧೈರ್ಯವಾಗಿ ಹೇಳ್ಬೇಕಲ್ಲ, ಅದನ್ನ ಕ್ಯಾಚ್ ಮಾಡ್ಬೇಕಲ್ಲ. ನೀವು ಅದಕ್ಕೆ ಕಾನ್ಸಂಟ್ರೇಷನ್ ಬರಬೇಕು ಅಂದ್ರೆ ಮಕ್ಕಳನ್ನ ಕಲೆ ಕಲಿಸ್ಬೇಕು. ನೀವು ಭರತನಾಟ್ಯ ಆಗಲಿ, ಸಂಗೀತ ಆಗಲಿ, ಏನಾರ ಕಲಿಯಿರಿ. ಸೊ ಅದ್ರ ಜೊತೆ ಅದಿತಿ ನೋಡ್ತಾ ಇದ್ದೆ, ಅದಿತಿ 1-2 ಕಡೆ ಪಾಪ ತುಂಬಾ ಇದಾಯ್ತು. ಅಂದ್ರೆ ನಾನು ಹೇಳ್ಕೊಟ್ಟಿದ್ದ ಮಕ್ಕಳು ಇದು ಮಾಡ್ಲಿಲ್ಲ ಅನ್ನೋದನ್ನ ನಾನು ಆ ಕಡೆ ನೋಡ್ತಾ ಇದ್ದೆ 1-2 ಸತಿ ಪಾಪ ಇದೆ. ಆದ್ರೆ ಆ ಒಂದು ಇದನ್ನ ಕಲಿಸ್ಬೇಕು ಮಕ್ಕಳಿಗೆ ಅನ್ನೋದು ಈ ಕಲಾಪರಪ ಇದರಲ್ಲಿ ಇರುತ್ತೆ. ಅವ್ರು ಏನಾದ್ರು ಆಗಲಿ, ಈ ತ್ರಿಮೂರ್ತಿಗಳು ಇದಾರಲ್ಲ, ನಮ್ಮ ಕರ್ಬ ಅವರು, ನಮ್ಮ ರಾಧಾಕೃಷ್ಣ ಅವರು, ನಾವಟ ಅವರು, ಇವರೆಲ್ಲ ಸಕಲ ಕಲಾವಲ್ಲವರು ಎಲ್ಲ ಕಲೆಯಲ್ಲೂ ಇದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ನಮ್ಮ ಸಹಕಾರ ನಮ್ಮ ದೇವಾಲಯ ಸಮಿತಿಯಿಂದ ಯಾವಾಗಲೂ ತಮ್ಮಿದ್ದೇ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಪ್ರತಿದಿನವೂ ನಮ್ಮಲ್ಲಿ ಒಂದು 100 ಜನ ಯೋಗ ಕಲಿತಾರೆ, ಒಂದು 50 ಮಕ್ಕಳು ಭರತನಾಟ್ಯ ಕಲಿತಾರೆ, ಯೋಗಿ ಸುನೀತಾ ಅವರು ಒಂದು 25 ಮಕ್ಕಳು ಸಂಗೀತ ಹೇಳ್ಕೊಡ್ತಾರೆ, ವೇದ, ಸಂಸ್ಕೃತ, ಡ್ರಾಯಿಂಗ್ ಕ್ಲಾಸಸ್ ಇವೆಲ್ಲವೂ ಸುಮಾರು 20 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ನಮ್ಮ ಬಡಾವಣೆಯರಾದ ಹಿರಿಯ ಸಾಹಿತಿಗಳು ಇವತ್ತು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಆತ್ಮೀಯರು ನನ್ನ ಸ್ನೇಹಿತರಾದ ಉಪಾರ ಸನ್ಮಾನ್ ಅವರು, ನಾವು ಹೇಳಿದ ತಕ್ಷಣ ಒಂದು ಮಾತು ಇದ್ದಿದ್ದಾರೆ, ಅವ್ರಿಗೂ ಸುಮಾರು ಕಾರ್ಯಕ್ರಮಗಳಿದೆ, ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಸಚ್ಚಿದಾನಂದ ಮೂರ್ತಿಯವರು ಈ ದೇವಸ್ಥಾನದ ಅಭಿವೃದ್ಧಿಯ ಕುರಿತಾಗಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ದೇವಾಲಯ ಈ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಆ ಭಗವಂತನ ಪ್ರೇರಣೆಗೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ವೇದಿಕೆ ಮೇಲಿರುವಂತಹ ಗಣ್ಯರನ್ನ ಒಂದು ನೆನಪಿನ ಕಾಣಿಕೆಯನ್ನ ನೀಡುವುದರ ಮೂಲಕ ಗೌರವಿಸ್ತಾ ಇದ್ದೇವೆ. ಮೊದಲಿಗೆ ದತ್ತಾತ್ರಿ ಸರ್ ಅವರಿಗೆ ನಮ್ಮ ಕಲಾಕದಂಬದ ಹಾಗೂ ಸಿದ್ಧಿ ಗಣಪತಿ ದೇವಾಲಯದ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ಸಚ್ಚಿದಾನಂದ ಮೂರ್ತಿ ಅವರು ಉಪಾಸನ ಮೋಹನ್ ಸರ್ ಅವರಿಗೆ, ನಮ್ಮ ಈ ಒಂದು
ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಹಿತನುಡಿಗಳನ್ನ ಮಕ್ಕಳಿಗೆ ನಮಗೆಲ್ಲರಿಗೂ ನೀವು ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.